ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಿರ್ಬೋದು ತಳಪತಿ ವಿಜಯ್ ಅವರು ಎಷ್ಟು ವೈರಲ್ ಆಗ್ತಾ ಇದ್ದಾರೆ ರಾಜಕೀಯದಲ್ಲಿ ಅಂತ. ಬಟ್ ಹಿಂದೆ ಡಿವೋರ್ಸ್ ಆಗಿತ್ತಂತೆ. ಅದ್ರ ಹಿಂದೆ ಡಿವೋರ್ಸ್ ಹಿಂದೆ ಇರೋ ಒಂದು ಕತೆ ಏನಂತ ತಿಳ್ಕೊಳ್ಳೋಣ. ನೋಡಿ, ಡಿವೋರ್ಸ್ ಕೇಳಿರೋ ತಳಪತಿ ವಿಜಯ್ ಹೆಂಡತಿ ಸಂಗೀತ ಅಂತೆ. ಅವರು ಸಾಮಾನ್ಯದವರಲ್ಲ, ಕೂತು ತಿನ್ನುವಷ್ಟಿದೆ ಅಪ್ಪನ ಆಸ್ತಿ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡೋಣ ಅವ್ರ ಆಸ್ತಿ ಏನೇನಿದೆ, ಎಷ್ಟೆಷ್ಟಿದೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಡಿವೋರ್ಸ್ ವದಂತಿ ಹಿಂದೆ ಏನು ಡಿವೋರ್ಸ್ ಆಗಿತ್ತು ಅವ್ರದ್ದು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ನೋಡಿ, ನಟ ದಳಪತಿ ವಿಜಯ್ ಅವರು ಪತ್ನಿ ಸಂಗೀತ ಅವರು ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತ ಹೇಳ್ಬೋದು. ಬಟ್ ಈಗಲ್ಲ, ಹಿಂದೆ ಯಾವಾಗ ಇರಿತು, ಯಾವ ಟೈಮಲ್ಲಿ ಅಂತಕ್ಕಂಥದ್ದು ನೋಡಿ, ಮಾರ್ಚ್ 2, 2026 ಅಂತೆ ಅದಾಗಿರೋದು. 2026 ಅಂತ ಕೂಡ ಒಂದು ಡೇಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಏನಂತಂದರೆ ನೋಡಿ, ವಿಜಯ್ ಅವರಿಗೆ ಬೇರೆ ನಟಿಯ ಜೊತೆ ಅನೈತಿಕ ಸಂಬಂಧ ಇದೆ ಎಂದು ಸಂಗೀತ ಅವರು ಹೇಳಿದ್ರಂತೆ. ಅವರೇ ಸ್ವತಃ ಹೇಳ್ಕೊಂಡಿದ್ರಂತೆ. ಅದಕ್ಕೆ ಇದು ಡಿವೋರ್ಸ್ವರೆಗೂ ಹೋಗಿತ್ತಂತೆ ಅವ್ರ ವಿಷಯ. ಬಟ್ ವಿಜಯ್ಗೆ ಪತ್ರ ಬರೆಯುತ್ತಿದ್ದ ಸಂಗೀತ ಏನಂತ ಪತ್ರ ಬರೆದಿದ್ದು ಅಂತಂದರೆ, 80ರ ದಶಕದಿಂದ ವಿಜಯ್ ದಳಪತಿಯವರು ನಟನೆ ಆರಂಭಿಸಿದ್ದರಿಂದ ಹೀರೋ ಆಗಿದ್ದಾರೆ. ನಿಜ, ಇಲ್ಲ ಅಂತಲ್ಲ. ಅದಕ್ಕಿಂತ ಮುಂಚೆಯೇ ಲಂಡನ್ನ ಯಶಸ್ವಿ ಉದ್ಯಮಿ ಶ್ರೀಲಂಕಾ ಮೂಲದ ಅವರ ಒಂದು ಸ್ವರ್ಣಲಿಂಗಂ ಮಗಳು ಸಂಗೀತ ಲಂಡನ್ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದಾಗಲೇ ಕೂಡ ಒಂದು ವಿಜಯ್ ದೊಡ್ಡ ಅಭಿಮಾನಿಯಾಗಿದ್ದಂತೆ ಅವರು. ಅಲ್ಲಿಂದಲೇ ದಳಪತಿಗೆ ಸತತವಾಗಿ ಪತ್ರಗಳನ್ನು ಬರೀತಾ ಇದ್ರಂತೆ. ಪತ್ರಗಳನ್ನು ಬರೆಯುತ್ತಾ ಅವರ ಒಂದು ಸಿನಿಮಾ ಜರ್ನಿಯಲ್ಲಿ ಭಾಗಿಯಾಗಿದ್ರಂತೆ ಇವರು, ಸಂಗೀತ ಅನ್ನೋರು. ಬಟ್ ಏನಂತಂದರೆ ನೋಡಿ, ಇವರ ಒಂದು ಫುಲ್ ಹಿಸ್ಟ್ರಿ ಬಂತಂದ್ರು, ಇವರ ಒಂದು ಡಿವೋರ್ಸ್ ಕತೆ ಎಲ್ಲಿ ಹೋಗುತ್ತೆ ಅಂತಂದರೆ ತುಂಬ ಹಳೇ. ಈಗ ನೋಡಿ, ಇವರು ಹತ್ರ ಆಗಿದ್ದು ಹೇಗೆ ಹತ್ರ ಆಗಿಬಿಟ್ಟು. ಬಟ್ ಅಂತಂದರೆ ನಿಮ್ಗೆ ತಿಳಿಸ್ಕೊಡ್ತಕ್ಕಂಥ ವಿಷಯ ಈಗ ಡಿವೋರ್ಸ್ ವಿಷಯ. ಬಟ್ ಇವ್ರ ಡಿವೋರ್ಸ್ ವಿಷಯದಲ್ಲಿ ಏನಾಯಿತು, ಯಾಕಾಯಿತು ಅಂತಂದರೆ ನೋಡಿ, ಅಂದರೆ ಬೇರೆ ನಟಿಯ ಜೊತೆ ಅಂತಂದರೆ ನೀವು ಕೇಳಿರ್ಬೋದು, ತ್ರಿಷಾ ಕೃಷ್ಣನ್ ಅಂತ ನಟಿ. ತ್ರಿಷಾ ಕೃಷ್ಣನ್ ನಟಿಯವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೂಡ ನಟಿಸಿರ್ತಕ್ಕಂಥ ನಟಿ. ಬೇರೆ ತಮಿಳು ಚಿತ್ರರಂಗದಲ್ಲಿ ಫೇಮಸ್ ಅವರು. ಬಟ್ ಏನಂತಂದರೆ ಕೆಲವಷ್ಟು ದಿನಗಳಿಂದ ಅಂತಂದರೆ ಕೆಲವಷ್ಟು ವಾರಗಳಿಂದ, ತಿಂಗಳಿಂದ ಅಂತ ಹೇಳ್ಬೋದು. ಆ ತಿಂಗಳಿಂದ ಅವ್ರೇನಂದರೆ ಅಂದರೆ ಒಟ್ಟಿಗೆ ಇರೋದನ್ನ ನೋಡ್ತಾರೆ. ಒಟ್ಟಿಗೆ ಇರೋದು ನೋಡಿ ಇವ್ರಿಗೆ ಇರೋದಕ್ಕಾಗಲ್ಲ. ನೋಡಿ, ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಮತ್ತು ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಸ್ಥಾಪಕ ದಳಪತಿ ವಿಜಯ್ ಸದ್ಯ 2026 ವಿಧಾನಸಭಾ ಚುನಾವಣೆ ಗೆದ್ದಿದ್ದಾರೆ. ಬಟ್ ಏನಂತಂದರೆ ಅವರ ಪತ್ನಿ ಸಂಗೀತ ನಡುವೆ ಒಂದು ಬಿರುಕು ಮೂಡ್ತಾ ಇದೆ. ಏನಂತಂದರೆ ನಮ್ಮ ಅಪ್ಪನಿಗೆ ಇರ್ತಕ್ಕಂಥ ಆಸ್ತಿ ನನಗೇನು ಕಮ್ಮಿ ಇಲ್ಲ ಅಂತ ಕೂಡ ಇವರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಏನಂತಂದರೆ ಇಲ್ಲಿ ವಿಷಯ ಒಂಥರ ಮನಸ್ಸೊಳಗೆ ನಾನು ಅನ್ನೋದು, ಈಗೋ ಅನ್ನೋದು ತುಂಬ ಬೆಳೀತಾ ಹೋಗುತ್ತೆ ಇಬ್ಬರಲ್ಲೂ ಕೂಡ. ಅಷ್ಟೇ ಸಂಗೀತ ಅವರ ಒಂದು ಆಸ್ತಿ ವಿಚಾರಕ್ಕೆಲ್ಲ ಹೋದರೆ ಅದನ್ನೆಲ್ಲ ಹೇಳೋದು ತಪ್ಪಾಗುತ್ತೆ ಈಗ. ಬಟ್ ಅವ್ರದ್ದು ಒಂದು ಡಿವೋರ್ಸ್ ವಿಚಾರ ತಿಳ್ಕೊಳ್ಳೋಣ ಏನಾಗ್ತಾ ಇದೆ ಅಂತ. ಬಟ್ ಅಂತಂದರೆ ಸಂಗೀತ ಅವರ ಒಂದು ಆಸ್ತಿಯ ಹಿನ್ನೆಲೆ ಅಂತಂದರೆ ತುಂಬ ಎಲ್ಲೆಲ್ಲ ಕೂಡ ಲಂಡನ್, ಇಂಗ್ಲೆಂಡ್ಲೆಲ್ಲ ತುಂಬ ದೊಡ್ಡ ಮನೆಗಳು, ಸೈಟ್ಗಳಿದೆ ಅವ್ರದ್ದು. ಅದೆಲ್ಲ ಸುಮಾರು 400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಆಸ್ತಿ ಇದೆ ಅಂತ ಹೇಳ್ಬೋದು. ಬಟ್ ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಬಿಡಿ. ಸದ್ಯಕ್ಕಂತೂ ಇವರ ಒಂದು ಡಿವೋರ್ಸ್ ವಿಚಾರ ಹಿಂದೆ ಎಲ್ಲ ತುಂಬ ದೊಡ್ಡ ಸದ್ದು ಮಾಡಿದ್ದಂತಂದರೆ ಇದೇನೆ. ಯಾಕೆಂತಂದರೆ ಬೇರೆ ನಟಿಯರ ಜೊತೆ ಸಹವಾಸ ಬಿಡಬೇಕು ಇವರು. ಬೇರೆ ನಟಿಯರ ಜೊತೆ ಸಹವಾಸ ಅಂತಂದರೆ ಬೇರೆ ನಟಿಯರ ಜೊತೆ ಸಹವಾಸ ಏನಿಲ್ಲ, ಅಂದರೆ ಒಂದು ಆ್ಯಕ್ಟರ್ ಅಂತಂದಮೇಲೆ ನಟ ನಟಿಯರಾಗಬೇಕಾಗತಕ್ಕಂಥದ್ದು ನಿಜಕ್ಕೂ ಇದ್ದಿದ್ದೇ ಇಲ್ಲ ಅಂತಲ್ಲ. ಒಬ್ಬ ನಟ ಅಂತಂದಮೇಲೆ ಒಬ್ಬ ನಟಿಯ ಜೊತೆ ಒಂದು ಸಲಿಗೆಯಿಂದ ಇರ್ತಕ್ಕಂಥದ್ದು, ಕೆಲವೊಂದಷ್ಟು ಮಾತುಗಳನ್ನು, ಚರ್ಚೆಗಳು ಮಾತಾಡ್ತಕ್ಕಂಥದ್ದು, ಕೆಲವೊಂದಷ್ಟು ಏನಾದರೂ ನೀವು ನೋಡಿರ್ಬೋದು. ಕೆಲವೊಂದಷ್ಟು ಏನಾದರೂ ಅಂತಂದರೆ ಒಬ್ಬನೇ ಹೊರಗಡೆ ಹೋಗ್ತಕ್ಕಂಥದ್ದು, ಒಬ್ಬಳೇ ಹೊರಗಡೆ ಹೋಗ್ತಕ್ಕಂಥದ್ದು, ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ಜೀವನದಲ್ಲಿ ನಾವು ಯಾವ ರೀತಿ ಮುಂದೆ ಬರಬೇಕು ಅಂತ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ಬಟ್ ಏನಂದರೆ ಇವರು ಕೂಡ ಅಷ್ಟೇ, ಅವ್ರ ತಂದೆ ತಾಯಿ ಒಂದು ಮೋಟಿವೇಶನಲ್ಲಿ ಕೂಡ ಬೆಳೆದವ್ರೆ, ಇಲ್ಲ ಅಂತಲ್ಲ. ಸಿನಿಮಾದಲ್ಲಿ ಹೆಸರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಕೊನೆಗೆ ಮದುವೆ ಆದಮೇಲೆ ಮಧ್ಯ ಬಿರುಕು ಬಂದಿದ್ದೇ ಈ ಕಾರಣಕ್ಕೆ. ನೋಡಿ, ನಮ್ಮ ತಂದೆ ಮನೆಯಲ್ಲಿ ಇರ್ತಕ್ಕಂಥ ಆಸ್ತಿ ಇವ್ರದ್ದು ಹತ್ರ ಇದೆಯೋ ಇಲ್ವೋ, ಇಲ್ಲ ಬಿಡಿ. ಆದರೆ ನಾವೇನು ನಮ್ಮ ತಂದೆ ಹೋಲಿಸಿದ್ರೆ, ನಾವು ತಂದೆ ಆಸ್ತಿ ಹೋಲಿಸಿದ್ರೆ ಇವರೇನು ನಾವೇನು ಕಮ್ಮಿ ಅಲ್ಲ, ಇವ್ರ ಆಸ್ತಿ ಹೋಲಿಸಿದ್ರೆ ಅಂತೆಲ್ಲ ಇಲ್ಲ. ಬಟ್ ಇವರೇ ಮಿಸ್ಸಸ್ ಮಾತಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿರ್ಬೋದು. ಬಟ್ ಈಗ ನೋಡಿ, ಲಾಸ್ಟ್ ಟೈಮ್ ಕೂಡ ಯಾರಂತಂದರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವ್ರದ್ದು ಒಂದು ಮ್ಯಾರೇಜ್ ಆಯಿತು. ಬಟ್ ಮ್ಯಾರೇಜು ನೋಡಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಫಿಕ್ಸ್ ಆಗಿತ್ತು. ಬಟ್ ಅವ್ರ ಜೊತೆ ಮ್ಯಾರೇಜ್ ಆಗಿಬಿಟ್ರು. ಯಾಕಾದರೂ ಅವ್ರ ಜೊತೆ ಮ್ಯಾರೇಜು ನೋಡಿ, ಅವ್ರ ಜೊತೆ ಆಗುವಂಥ ಅವಶ್ಯಕತೆ ಆದರೂ ಕೂಡ ಏನಿತ್ತು ಅಂಥದ್ರಲ್ಲಿ ಏನೂ ಇರಲಿಲ್ಲ. ಬಟ್ ಆದರೂ ಕೂಡ ಅವರ ಒಂದು ದುಡ್ಡು ಇರ್ತಕ್ಕಂಥ ಹೆಸರು ಲೆವೆಲ್ ಇರ್ತಕ್ಕಂಥ ಒಂದು ಲೆವೆಲ್ ನೋಡಿ ಹೊಂಟೋದ್ರು, ಅಲ್ಲಿಗೆ ಮ್ಯಾರೇಜ್ ಆಗಿಬಿಟ್ರು ಅಷ್ಟೇ. ಬಟ್ ಆದರೆ ಮುಂದೆ ಏನಂತಂದರೆ ಇವರ ಒಂದು ಡಿವೋರ್ಸ್ ಎಲ್ಲಿಗೆ ಹೋಗುತ್ತೆ ಅಂತಂದರೆ ನೋಡಿ, ಡಿವೋರ್ಸ್ ಡೇಟ್ ಬಂದು ಅದು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು 2026 ಫೆಬ್ರವರಿ ಕೊನೆಯಲ್ಲಿ
ಒಂದು ಆ ಡೇಟಲ್ಲಿ ಕೂಡ ಡಿವೋರ್ಸ್ಗೆ ಹೋಗ್ತಾ ಇದ್ದಾರೆ ಅಂತ ಕೂಡ ಒಂದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಂಗೀತ ಅವರು ಅರ್ಜಿ ಸಲ್ಲಿಸಿದ್ದಾರೆ. ನಂತರ ದೊಡ್ಡ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಅದೇ ಇಲ್ಲಿ. ಬಟ್ ವಿವಾಹೇತರ ಸಂಬಂಧದ ಒಂದು ಆರೋಪದ ಮೇಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತಕ್ಕಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರಲ್ಲೂ ಜೂನ್ 15, 2026 ಕೋರ್ಟ್ ಅಂತಿಮ ವಿಚಾರಣೆ ನಡೆಯಲಿದೆ ಅಂತ ಕೂಡ ಒಂದು ಡೇಟನ್ನು ಕೊಟ್ಟಿದೆ ಅಂತೆ ಕೋರ್ಟ್ ಅನೌನ್ಸು. ಬಟ್ ನೋಡಿ, ಪ್ರಕರಣದ ಮುಖ್ಯಾಂಶಗಳೇನಂತಂದರೆ ಅರ್ಜಿ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಫೆಬ್ರವರಿ 24ರಂದು 2026, ಇದೇ ವರ್ಷ ಫೆಬ್ರವರಿ 24. ಬಟ್ ಆರೋಪಗಳೇನಂತಂದರೆ ವಿಜಯ್ ಅವರಿಗೆ ನಟಿಯೊಬ್ಬರ ಜೊತೆ ಅಕ್ರಮ ಸಂಬಂಧ ಇದೆ ಅಂತಕ್ಕಂಥ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಬಟ್ ಏನಂತಂದರೆ ಎಲ್ಲ ಕಡೆ ಹರಿದಾಡ್ತಕ್ಕಂಥ ಅದೊಂದು ಸಂಬಂಧ ಆದರೆ ಜಂಟಿ ಅರ್ಜಿ ಅಂತ ಇನ್ನೊಂದು ಏನಂತಂದರೆ ನಂತರ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಬೇರೆಯಾಗಲು ಜಂಟಿ ಅಂತಂದರೆ ನಿರ್ಧರಿಸಿದ್ದಾರೆ ಅಂತ ಹೇಳ್ಬೋದು. ಜೀವನಾಂಶ, ಈ ವಿಚ್ಛೇದನ ಸಂಬಂಧಿಸಿದಂತೆ 250 ಕೋಟಿಗೂ ಹೆಚ್ಚು ಜೀವನಾಂಶದ ಮಾತುಕತೆ ನಡೀತಾ ಇದೆ. ನೋಡಿ, 250 ಕೋಟಿಗೂ ಹೆಚ್ಚು ಜೀವನಾಂಶದ ಮಾತುಕತೆ ನಡೀತಾ ಇದೆ ಅಂತಂದರೆ ಅರ್ಥ ಮಾಡಿಕೊಡಿ. ನೋಡಿ, ಹೊಸ ಟ್ವಿಸ್ಟ್ ಅಂತಂದರೆ ಜೂನ್ನಲ್ಲಿ ವಿಚಾರಣೆ ನಿಗದಿಯಾಗಿದೆಯಂತೆ. ಸಂಗೀತ ಈಗ ಸಿಗ್ತಾ ಇಲ್ವಂತೆ ಎಂಬ ವದಂತಿಗಳು ಕೂಡ ನೀಡ್ತಾ ಇವೆ. ಬಟ್ ಈಗ TVK ಅನ್ನೋ ಒಂದು ಪಕ್ಷದ ವಿಚಾರದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ ವಿಜಯ್ ಅವರು ಅಂತ ಹೇಳ್ಬೋದು. ಬಟ್ ನಿಮಗೆ ಗೊತ್ತಿದೆ ಅವರು ರಾಜಕೀಯದಲ್ಲಿ ಯಾವ ರೀತಿ ಗೆಲುವನ್ನು ಸಾಧಿಸಿದ್ರು, ಏನೇನೆಲ್ಲ ಯಶಸ್ವಿ ಕ್ಷೇತ್ರಗಳನ್ನು ಗೆದ್ದಿದ್ರು ಎಲ್ಲ ಕೂಡ ದಿನನಿತ್ಯ ನಡೀತಕ್ಕಂಥ ನ್ಯೂಸ್ನಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಬಟ್ ಈ ಡಿವೋರ್ಸ್ ವಿಚಾರದಲ್ಲಿ ನೋಡಿ, ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಅಷ್ಟೇ ಎಷ್ಟೆಷ್ಟೋ ನಟಿಯರು ಡಿವೋರ್ಸನ್ನು ತಗೋತಾನೆ ಇರ್ತಾರೆ. ಬಟ್ ಅವ್ರಿಗಂತೂ ಏನಂತಂದರೆ ನಂಬಿಕೆನೇ ಇಲ್ಲ ಅವರ ಒಂದು ಇದ್ರ ಮೇಲೆ, ಅವರ ಒಂದು ಜೀವನದ ಮೇಲೆ. ಇಷ್ಟು ವರ್ಷ ಜೀವನ ಸಾಕಾಗೋಗಿದೆ, ಇನ್ನು ಮುಂದಿನ ಇಷ್ಟು ವರ್ಷ ನಮ್ಗೆ ಬೇಡ ಅಂತಕ್ಕಂಥದ್ದು ಅವ್ರಿಗೆಲ್ಲ ಇದ್ದದ್ದೇ ಜೀವನ ಪೂರ್ತಿ. ನೋಡಿ, ಕೆಲವೊಂದಷ್ಟು ನಟರು ಇದೇ ರೀತಿ ಮದುವೆ ಆಗ್ತಾರೆ, ಡಿವೋರ್ಸ್ ಪಡಿತಾರೆ. ಈಗ ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಕೂಡ ಅದೇ ರೀತಿ ಆಗಿತ್ತು, ಡಿವೋರ್ಸ್ವರೆಗೂ ಹೋಗಿತ್ತು ವಿಚ್ಛೇದನ. ಆದರೆ ಕೊನೆಗೆ ಗಂಡ ಹೆಂಡತಿ ಇಬ್ಬರು ಕೂಡ ಒಂದಾದರು, ನಿಜವಾಗ್ಲೂ ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ಡಿವೋರ್ಸ್ ಅಂತಕ್ಕಂಥ ವಿಚಾರ ಏನೇನಾಗುತ್ತೆ ಅಂದರೆ ಇದೇ ರೀತಿ ನೋಡಿ, ಬೇರೆ ನಟಿಯ ಜೊತೆ ಸಂಬಂಧ ಇದೆ, ಬೇರೆ ನಟನ ಜೊತೆ ಸಂಬಂಧ ಇದೆ ಅಂತಕ್ಕಂಥ ವಿಚಾರಗಳು ಇದೆಲ್ಲ ಇದೇ ರೀತಿ ಡಿವೋರ್ಸ್ಗೆ ದಾರಿ ಮಾಡಿಕೊಡುತ್ತೆ. ನೀವೆಲ್ಲ ನೋಡ್ತಾ ಇರ್ಬೋದು, ಡಿವೋರ್ಸ್ ಅಂತಕ್ಕಂಥದ್ದು ಸುಮ್ಮನೆ ಆಗಲ್ಲ. ನಮ್ಮ ಕೆಲವೊಂದಷ್ಟು ನಟರೇ ಆಗಬೇಕು, ನಟಿಯರಾಗಬೇಕು ಅಂತಲ್ಲ, ಕೆಲವೊಂದಷ್ಟು ಮಧ್ಯಮ ವರ್ಗದ ಕೆಲವೊಂದಷ್ಟು ಜನರಲ್ಲೂ ನೋಡ್ಬೋದು ಕೋರ್ಟ್ ಮೆಟ್ಟಿಲಿರ್ತಾರೆ, ಆದರೆ ಕೋರ್ಟ್ ಹತ್ರ ಹೋಗಿ ನಿಂತಿರ್ತಾರೆ ಡಿವೋರ್ಸ್ ವಿಚಾರದಲ್ಲಿ. ಯಾಕೆಂದರೆ ಕೆಲವೊಂದಷ್ಟು ಜನಗಳಿಗೆ ದುಡ್ಡು ಅನ್ನೋದು ಕುಣಿತಾ ಇರುತ್ತೆ. ನೀವೆಲ್ಲರೂ ನೋಡಿರ್ತೀರ, ದುಡ್ಡು ಅನ್ನೋದು ಏನಾಗ್ತಾ ಇರುತ್ತೆ, ಎಲ್ಲೂ ಕರ್ಕೊಂಡು ಹೋಗುತ್ತೆ ಅಂದರೆ ಒಂದು ಹಂತ ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ ಅವ್ರನ್ನ. ಎಲ್ಲೋ ಒಂದು ಕಡೆ ನಿಲ್ಲಲ್ಲ ಅವ್ರ ದುಡ್ಡು, ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಇರ್ತಕ್ಕಂಥ ಒಂದು ದುಡ್ಡಿಗೆ ಬೆಲೆಗೆ ಡಿವೋರ್ಸ್ ಕೊಟ್ಟರು ಪರವಾಗಿಲ್ಲ, ನಾನು ನೆಕ್ಸ್ಟ್ 2ನೇ ಮದುವೆ ಆದರೂ ಪರವಾಗಿಲ್ಲ, ಇವಳು ಯಾಕೆ ಹಂಗೆ ಅಂದ್ಬಿಟ್ಟು ಡಿವೋರ್ಸ್ ಕೊಡೋಕೋರ್ಗೂ ಹೋಗ್ಬಿಡ್ತಾರೆ ಜನ. ಯಾಕೆಂದರೆ ನೀವೆಲ್ಲ ನೋಡ್ತಾ ಇರ್ಬೋದು, ಡಿವೋರ್ಸ್ ಅಂತಕ್ಕಂಥದ್ದು ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ, ಏನೇನಾಗ್ತಾ ಇದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಗಂತೂ ಎಷ್ಟೋ ಜನರು ಈಗ ನೋಡಿ, ದುನಿಯಾ ವಿಜಯ್ ಆಗಿರ್ಬೋದು, ಅವರು ಕೂಡ ಡಿವೋರ್ಸ್ವರೆಗೂ ಹೋಗಿತ್ತು, ಆದರೂ ಕೂಡ ಡಿವೋರ್ಸ್ ಆಗಿದ್ದಾರೆ. ಬಟ್ ಏನಂದರೆ ಬೇರೆ 2ನೇ ಹೆಂಡತಿ ಮದುವೆ ಆಗಿದ್ದಾರೆ ಅವ್ರು ಇನ್ನೊಬ್ಬರನ್ನ. ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದೇ ರೀತಿ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ ಅವ್ರಿರ್ತಕ್ಕಂಥ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಹಂಗಿದೆ. ಫ್ಯಾಮಿಲಿ ಪ್ರಾಬ್ಲಮ್ ಆಗ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ ಆಗ್ಬೋದು, ಒಂದು ದುಡ್ಡಿನ ಪ್ರಾಬ್ಲಮ್ ಆಗ್ಬೋದು, ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಆಗ್ಬೋದು, ಇದೆಲ್ಲವೂ ಡಿವೋರ್ಸ್ಗೆ ದಾರಿ ಮಾಡಿಕೊಡುತ್ತೆ. ಬಟ್ ಇವ್ರದ್ದು ಏನು ಪ್ರಾಬ್ಲಮ್ ಅಂತಂದರೆ ಬೇರೊಬ್ಬ ನಟಿಯ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ಇದು ನನಗಿಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಫೆಬ್ರವರಿ 24 ಆ ಡೇಟಲ್ಲಿ, ಈ 2026 ಫೆಬ್ರವರಿ ತಿಂಗಳಲ್ಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದೆಲ್ಲ ಕೋರ್ಟ್ ವಿಚಾರಣೆ ಜೂನ್ 15ಕ್ಕೆ ಮುಂದೂಡಿದೆ ಅಂತ ಹೇಳಲಾಗಿದೆ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಆದಷ್ಟು ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಇನ್ನೊಂದಷ್ಟು ಏನಾಗ್ತಾ ಇದೆ ಚರ್ಚೆ, ಪಕ್ಷದಲ್ಲೆಲ್ಲ ಏನೇನು ಬೆಳೀತಾ ಇದೆ, ಹೇಗೆ ಬೆಳೀತಾ ಇದೆ ಇವರ ಪಕ್ಷ, ಮತ್ತು ಇವಾಗ ಎಷ್ಟು ಕೋಟಿ ಆಸ್ತಿ ಇದೆ, ಎಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಸದ್ಯಕ್ಕಂತೂ ಈ ಎಪಿಸೋಡಲ್ಲಿ ನಿಮ್ಗೆ ತಿಳಿಸಿರ್ತಕ್ಕಂಥ ಮಾಹಿತಿ ಅವರ ಡಿವೋರ್ಸ್ ಬಗ್ಗೆ, ಡಿವೋರ್ಸ್ ಯಾಕಾಗ್ತಾ ಇದೆ, ಏನಾಗ್ತಾ ಇದೆ, ಒಬ್ಬ ಇನ್ನೊಂದು ನಟಿಯ ಬಗ್ಗೆ ಸಂಬಂಧ ಹೇಗಿತ್ತು, ಏನಾಗ್ತಾ ಇದೆ ಅನ್ನೋದನ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಈ ಎಪಿಸೋಡಲ್ಲಿ ನಟಿಯ ಒಂದು ಫೋಟೋ ಆಗಲಿ ಹೆಸರಾಗಲಿ ಸಿಕ್ಕಲಿಲ್ಲ, ಯಾವ ನಟಿ ಯಾರಿರ್ಬೋದು ಏನು ಅಂತ ಸಿಕ್ಕಲಿಲ್ಲ ನನಗೆ. ಬಟ್ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಎಲ್ಲ ಇಂಚಿಂಚು ನಾನು ಬಿಡಿಸ್ಕೊಡೋ ಟ್ರೈ ಮಾಡ್ತೀನಿ, ಯಾವ ನಟಿಯ ಜೊತೆ ಸಂಬಂಧ ಇದೆ ನೋಡೋಣ. ಥ್ಯಾಂಕ್ ಯು.